ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಕಳೆದ ವಿಡಿಯೋದಲ್ಲಿ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಏನೇನೆಲ್ಲ ಮಾಡ್ತೀನಿ ಅನ್ನೋವಂಥದ್ದನ್ನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ನನಗೆ ತುಂಬಾ ಕಷ್ಟ ಆಗ್ತಿದೆ. 2 ಟೈಮು ನಾನು ಸಿಟಿಗೆ ಓಡಾಡಬೇಕು. ಬಸ್ಸಲ್ಲಿ ಓಡಾಡೋದು ಅಂತಂದರೆ ತುಂಬಾ ಕಷ್ಟ. ಅದು ಅಲ್ಲದೆ ಮಕ್ಕಳನ್ನ ಜೊತೆಲಿ ಇಟ್ಕೊಂಡು ಓಡಾಡೋದು ಅಂತಂದರೆ ಇನ್ನೂ ಕೂಡ ಕಷ್ಟನೇ. ಬಸ್ಗಳು ರಶ್ ಇರುತ್ತೆ ಮತ್ತು ಇನ್ ಟೈಮಿಗೆ ನಮಗೆ ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಸೊ ತುಂಬಾ ಟೈಮು ತುಂಬ ಅಲ್ಲೇ ವೇಸ್ಟಾಗಿ ಹೋಗ್ಬಿಡುತ್ತೆ. ಸೊ ನನ್ನ ತಮ್ಮ ಒಂದು ಗಾಡಿನ ತೊಗೊಂಬಂದಿದ್ದಾನೆ. ಅಂದರೆ ಅವನದೇ ಗಾಡಿ. ಇವಾಗ ಹೊಸ ಗಾಡಿನ ತೊಗೊಂಡಿದ್ದ. ಅವ್ನ ಗಾಡಿ ಆಕ್ಸಿಡೆಂಟ್ ಆಗಿತ್ತು, ರೆಡಿ ಮಾಡೋದಕ್ಕೆ ಅಂತ ಬಿಟ್ಟಿದ್ದ. ಸೊ ಅದನ್ನು ರೆಡಿ ಮಾಡಿಸ್ಕೊಂಡು ಕೊಟ್ಟಿದ್ದಾನೆ ಇವಾಗ ಕಲ್ತ್ಕೊ ಅಂತ ಹೇಳಿ. ಸೊ ನನಗೆ ಡ್ರೈವಿಂಗ್ ಕಲಿಯೋದು ಅಂತ ಅಂದರೆ ತುಂಬಾ ಭಯ. ಸೊ ಗೊತ್ತಿಲ್ಲ, ಕಲಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ. ಇವಾಗ ಅನ್ನಿಸ್ತಿದೆ ನಾನು ಅವಾಗಲೇ ಕಲಿಬೇಕಿತ್ತು, ಇಷ್ಟು ದಿನ ಯಾಕೆ ನಾನು ಲೇಟ್ ಮಾಡಿದೆ ಅಂತ. ಸೊ ಭಯ ಅನ್ನೋದನ್ನು ಬಿಟ್ಟು ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ನಮ್ಮನೆಯವರು ಹೇಳ್ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಅವ್ರು ಹೇಳ್ಕೊಡೋದು ಇಲ್ಲ. ಯಾಕೆ ಅಂತ ಅಂದರೆ ಅವ್ರಿಗಷ್ಟು ತಾಳ್ಮೆನೂ ಇಲ್ಲ. ಅದರಲ್ಲೂ ನನಗೆ ಸ್ವಲ್ಪ ಭಯ ಜಾಸ್ತಿನೇ ಇದೆ. ಅಂಥದ್ರಲ್ಲಿ ಅವ್ರು ಇನ್ನೂ ನನ್ನನ್ನು ಹೆದರಿಸ್ಬಿಡ್ತಾರೆ. ಸೊ ಹಂಗಾಗಿ ನನ್ನ ತಮ್ಮನ ಹತ್ರನೇ ಹೇಳಿಸ್ಕೊಬೇಕು. ಮೊದಲೆಲ್ಲ ಅನ್ನಿಸ್ತಿತ್ತು ಈ ಗಾಡಿಯೆಲ್ಲ ಕಲಿಯೋದು ಏನಕ್ಕೆ, ಬಸ್ಸಲ್ಲೇ ಓಡಾಡಿಕೊಂಡ್ರೆ ಆಗುತ್ತೆ, ಆಟೋದಲ್ಲಿ ಓಡಾಡಿಕೊಂಡ್ರೆ ಆಗುತ್ತೆ ಅಂತ. ಸೊ ಇವಾಗ ನನಗೆ ಅನ್ನಿಸ್ತಿದೆ ಮನೆಯಲ್ಲಿ ನಾವು ಡ್ರೈವಿಂಗ್ ಕಲಿತ್ರೆ ತುಂಬಾ ಯೂಸ್ ಆಗುತ್ತೆ. ಸೊ ಬೈಕ್ ಇತ್ತು ಅಂತ ಅಂದರೆ ನಮ್ಮ ಇನ್ ಟೈಮ್ಗೆ ನಾವು ಎಲ್ಲಿಗಾದ್ರೂ ಕೂಡ ಹೋಗಿ ಬರ್ಬೋದು. ಸೊ ಇವಾಗ ಮಕ್ಕಳನ್ನ ಸ್ಕೂಲ್ಗೆ ಹಾಕಿದ್ವಿ ಅಂತಂದರೆ ಕರ್ಕೊಂಬರೋದಿರ್ಬೋದು, ಇಲ್ಲ ಅಮ್ಮನ ಮನೆಗೆ ಹೋಗೋದಕ್ಕಿರ್ಬೋದು, ಇಲ್ಲ ಸಿಟಿಗೆ ಹೋಗೋದಕ್ಕಿರ್ಬೋದು, ಏನಕ್ಕಾದ್ರೂ ಕೂಡ ಯೂಸ್ ಆಗುತ್ತೆ. ಇವಾಗ ಏನಾದರೂ ಒಂದು ಎಮರ್ಜೆನ್ಸಿಗೆ ಹೋಗಬೇಕು ಅಂತಂದ್ರೂ ಕೂಡ ಬೈಕ್ ಇತ್ತು ಅಂತ ಅಂದರೆ ಒಂದು 10 ನಿಮಿಷಕ್ಕೆಲ್ಲ ಹೋಗ್ಬೋದು. ಇಲ್ಲ ಅಂತ ಅಂದರೆ ನಾವು ಆಟೋಗೆ, ಬಸ್ಸಿಗೆ ಹೋಗ್ತೀವಿ ಅಂತ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೇ ಬಿಡುತ್ತೆ. ಸೊ ಹಂಗಾಗಿ ಬೈಕ್ನ ತೊಗೊಂಬಂದು ಕೊಟ್ಟಿದ್ದಾನೆ. ಭಯ ಇದೆ ಒಟ್ಟು, ಆದ್ರೂ ಮನಸ್ಸಲ್ಲಿ ನಾನು ಕಲಿಬೇಕು ಅಂತ ಅನಿಸಿದೆ. ಇನ್ನು ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗೋದು, ಇನ್ನು ಸಿಟಿಗೆ ಏನಕ್ಕಾದ್ರೂ ಹೋಗೋದಿರ್ಬೋದು. ಇವಾಗ ಅಂತಲೇ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಾಯಿದ್ದೀನಿ. ಬೆಳಗ್ಗೆ ಹೋದರೆ ಮಧ್ಯಾಹ್ನ ಬರ್ತೀನಿ. ಇನ್ನು ಮತ್ತೆ ಸಂಜೆ ಹೋದರೆ 1 ಅವರ್ ಡ್ಯಾನ್ಸ್ ಕ್ಲಾಸ್ ಇರೋದು. ಸೊ ನನಗೆ ಅಲ್ಲಿ 2 ಅವರ್ ಹೋಗ್ಬಿಡುತ್ತೆ. ಹೋಗೋದಕ್ಕೆ ಅರ್ಧ ಗಂಟೆ, ಬರೋದಕ್ಕೆ ಒಂದೊಂದು ದಿನ ಅರ್ಧ ಗಂಟೆ ಆದ್ರೂ ಕೂಡ ಆಗುತ್ತೆ, ಮುಕ್ಕಾಲು ಗಂಟೆನೂ ಕೂಡ ಆಗಿಬಿಡುತ್ತೆ. ಸೊ ನಾನೇನಾದರೂ ಬೈಕ್ ಕಲ್ತ್ಕೊಂಡು ಹೊರಟೆ ಅಂತ ಅಂದರೆ ಒಂದು ಹೋಗೋದಕ್ಕೆ 10 ನಿಮಿಷ, ಬರೋದಕ್ಕೆ 10 ನಿಮಿಷ, ಡ್ಯಾನ್ಸ್ ಕ್ಲಾಸ್ ಹತ್ರ 1 ಅವರು. ಅಷ್ಟರಲ್ಲಿ ನಾನು ಬೇರೆ ಏನು ಕೆಲಸ ಇದ್ರೂ ಕೂಡ ಮುಗಿಸ್ಕೊಂಬಿಡ್ಬೋದು. ಸೊ ಗೊತ್ತಿಲ್ಲ, ಧೈರ್ಯ ಮಾಡಿ ಕಲಿತೀನಿ ಅಂತ ಹೇಳಿಬಿಟ್ಟು ತರಿಸ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಇವಾಗೆಲ್ಲ ಬೇಸಿಗೆ ರಜೆ ಇರೋದ್ರಿಂದ ಮಕ್ಳುಗಳಿಗೆಲ್ಲ ಸ್ಕೂಲು ಮತ್ತು ಅಂಗನವಾಡಿ ಎಲ್ಲ ರಜೆ ಇದೆ. ಇನ್ನು ನನ್ನ ಮಗಳಿಗೆ ಅಂಗನವಾಡಿ ರಜೆ ಇರೋದ್ರಿಂದ ನನ್ನ ಜೊತೆನೇ ಕರ್ಕೊಂಡೋಗಿ ಕರ್ಕೊಂಬರೋದು ಮಾಡ್ತಾಯಿದ್ದೀನಿ. ಸೊ ಬಸ್ಸೆಲ್ಲ ತುಂಬಾ ರಶ್ ಇರುತ್ತೆ. ಆ ಬಿಸಿಲಲ್ಲಿ ಪಾಪ ತುಂಬಾ ಕಷ್ಟ ಆಗ್ತಿದೆ ಅವ್ಳಿಗೂ ಕೂಡ. ಸೊ ಹಾಗಾಗಿ ಇವಾಗ ನನ್ನ ಮಗನಿಗೆ ಸ್ಕೂಲ್ ರಜೆ ಇರೋದ್ರಿಂದ ಅವನ್ನ ಇವತ್ತು ಬರೋದಕ್ಕೆ ಹೇಳಿದ್ದೀನಿ. ಇನ್ನು ನನ್ನ ಮಗ ಬಂದ ಅಂತ ಅಂದರೆ ನನ್ನ ಮಗಳನ್ನ ನೋಡ್ಕೊತಾನೆ. ಇನ್ನು ಬೆಳಗ್ಗೆ ತಿಂಡಿನ ತಿನ್ನಿಸಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಿಟ್ಟು ಹೋದೆ ಅಂತ ಅಂದರೆ ನಾನು 2 ಗಂಟೆ ಆಗುತ್ತೆ ಬರೋ ಅಷ್ಟರೊಳಗಡೆ. ಸೊ ಅಷ್ಟರೊಳಗಡೆ ಹಾಕ್ಕೊಂಡು ಊಟ ಎಲ್ಲ ಮಾಡಿರ್ತಾನೆ ಅವನು. ಇನ್ನೂ ಅವಳೇನಾದರೂ ಊಟ ಮಾಡಿಲ್ಲ ಅಂತ ಅಂದರೆ ನಾನು ಬಂದು ಊಟ ಮಾಡಿಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಸೊ ಮೇಯ್ನ್ ಏನಪ್ಪ ಅಂತ ಅಂದರೆ ಈ ಬೇಸಿಗೆಯಲ್ಲಿ ಆ ರಶ್ಶಲ್ಲಿ ಮಕ್ಳುಗಳನ್ನ ಕರ್ಕೊಂಡು ಓಡಾಡೋದು ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಮಕ್ಳಿಗೂ ಕೂಡ ಹಿಂಸೆ, ನಮಗೂ ಕೂಡ ಹಿಂಸೆನೇ. ಅದು ಅಲ್ಲದೆ ಟೈಲರಿಂಗ್ ಕ್ಲಾಸಲ್ಲೆಲ್ಲ ನನಗೆ ಅಷ್ಟು ಮೊದಲನೇ ದಿನ 2 ದಿನ ಎಲ್ಲ ತುಂಬಾ ಹಿಂಸೆ ಕೊಟ್ಟಳು. ಸೊ ಇವಾಗ ಆಟ ಆಡ್ತಿದ್ದಾಳೆ, ಬಟ್ ಹೋಗೋದು ಬರೋದು ತುಂಬಾ ಕಷ್ಟ ಆಗ್ತಿದೆ. ಸೊ ಹಾಗಾಗಿ ನನ್ನ ಮಗ ಇದ್ದ ಅಂತ ಅಂದರೆ ಅವನ ಜೊತೆ ಆಟ ಆಡಿಕೊಂಡು ಇರ್ತಾಳೆ. ಸೊ ನಾನು ಸ್ವಲ್ಪ ಫ್ರೀಯಾಗಿ ಹೋಗಿ ಬರಬಹುದು. ಮತ್ತು ಇನ್ನು ಅಲ್ಲೇ ಟೈಲರಿಂಗ್ ಕ್ಲಾಸಲ್ಲೂ ಕೂಡ ಏನೇ ಒಂದು ಇದ್ರೂ ಕೂಡ ನಾನು ಆರಾಮಾಗಿ ಕಲಿಬಹುದು. ಸೊ ಇವಳಿತ್ತು ಅಂತ ಅಂದರೆ ಅವಳ ಕಡೆಗೆ ಅರ್ಧ ಗಮನ, ಇನ್ನು ಕಲಿಯೋ ಕಡೆಗೆ ಅರ್ಧ ಗಮನ ಹೋಗ್ಬಿಡುತ್ತೆ. ಬೆಳಗಿನ ತಿಂಡಿಗೆ ಪಲಾವ್ನ ಮಾಡಿದ್ದೆ. ಸೊ ಸ್ವಲ್ಪ ತರಕಾರಿ ಇತ್ತು, ತರಕಾರಿ ಎಲ್ಲ ಹಾಕಿಬಿಟ್ಟು ಪಲಾವ್ನ ಮಾಡಿದ್ದೆ. ಸೊ ಒಂದೊಂದು ದಿನ ಪಲಾವ್ ಅಂದರೆ ನನ್ನ ಮಗಳಿಗೆ ಇಷ್ಟ ಆಗುತ್ತೆ, ಒಂದೊಂದು ದಿನ ಏನಾಗುತ್ತೋ ಗೊತ್ತಿಲ್ಲ, ಇಷ್ಟ ಇಲ್ಲ ಅಂತಾಳೆ. ಇವತ್ತು ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ಲು. ಬಲವಂತವಾಗಿ ತಿಂಡಿನ ತಿನ್ನಿಸೋದು ಲೇಟ್ ಆಗೋಯ್ತು ಇವತ್ತು. ಸೊ ಆದ್ರೂ ಮೊದಲಿಗೆಲ್ಲ ಹೋಲಿಸ್ಕೊಂಡೆ ಅಂತಂದರೆ ಇವಾಗ ಸ್ವಲ್ಪ ಪರವಾಗಿಲ್ಲ, ತಿಂಡಿ ತಿನ್ನೋದ್ರಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿದ್ದಾಳೆ ಅಂತ ಹೇಳ್ಬೋದು. ಇವಾಗ 100ರಲ್ಲಿ ಒಂದು 5% ಇಂಪ್ರೂವ್ ಆಗಿದ್ದಾಳೆ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಕಳೆದ ವಿಡಿಯೋದಲ್ಲೆಲ್ಲ ನನ್ನ ಮಗಳಿಗೆ ಊಟ ತಿಂಡಿ ತಿನ್ನಿಸೋದು ಅಂತಂದರೆ ಎಷ್ಟು ಕಷ್ಟ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಇವಾಗ ಅಂದರೆ ಜಾಸ್ತಿ ತಿನ್ನಲ್ಲ, ಬಟ್ ಸೈಡಲ್ಲೆಲ್ಲ ಇಟ್ಕೊಳ್ಳಲ್ಲ. ಸ್ವಲ್ಪ ಬೇಗ ನುಂಗೋದನ್ನು ಕಲಿತಾ ಇದ್ದಾಳೆ. ಸೊ ಇನ್ನೂ ಸ್ವಲ್ಪ ನೀಟಾಗಿ ತಿಂಡಿ ಅಂದರೆ ಇವಾಗ ನನಗೆ ಹಿಂಸೆ ಕೊಡದೇ ಇರೋ ಥರ, ಅವಳು ಒಬ್ಬಳೇ ತಿನ್ನೋ ಥರ ಯಾವಾಗ ಆಗ್ತಾಳಪ್ಪ ದೇವರೇ ಅಂತ ಅನ್ನಿಸ್ತಿದೆ ಈಗ. ಸೊ ಆವಾಗಲೇ ಒಂಥರ ಅನ್ನಿಸ್ತಿತ್ತು, ಇವಾಗಲೇ ಒಂಥರ ಅನ್ನಿಸ್ತಾ ಇದೆ. ಸೊ ಅವಳಿಗೆ ತಿಂಡಿನ ತಿನ್ನಿಸ್ಬಿಟ್ಟು ರೆಡಿನ ಮಾಡ್ಕೊತಾ ಇದ್ದೀನಿ.
ಬೇಗ ತಿಂಡಿ ತಿಂದಿದ್ದ ದಿನ ನನಗೆ ಎಲ್ಲ ಕೆಲಸನೂ ಬೆಳಗ್ಗೆನೇ ಮುಗ್ದೋಗಿರುತ್ತೆ. ಸೊ, ಇನ್ನು ತಿಂಡಿ ಇವತ್ತು ಲೇಟಾಗಿ ತಿಂದಿರೋದ್ರಿಂದ ಸ್ವಲ್ಪ ಕೆಲಸಗಳು ಹಾಗೆ ಉಳಿದಿದೆ. ಸೊ, ಅಲ್ಲಿಂದ ಬಂದಮೇಲೆ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ಜೀವನದಲ್ಲಿ ಏನಾದ್ರೂ ಮಾಡಬೇಕು ಅಂತ ನಮ್ಗೆ ಅನ್ನಿಸ್ದಾಗ ಏನಾದರೂ ಅಡೆತಡೆಗಳು ಬಂದ್ಬಿಡುತ್ತೆ. ಮನೆಯಲ್ಲಿ ಬೇಡ ಅಂತ ಹೇಳೋದು ಅಥವಾ ನಮಗೆ ಹೆಲ್ತ್ ಇಶ್ಯೂಸ್ ಆಗೋದು ಹಿಂಗೆ ಬೇರೆ ಬೇರೆ ಥರ ಏನೇನಾದ್ರೂ ಆಗ್ತಾ ಇರುತ್ತೆ. ಸೊ, ವಿಧಿ ಅಂದರೆ ಇದೆ ಅಂತ ಅನಿಸುತ್ತೆ. ನಮಗೇನಾದ್ರೂ ಕೆಲಸಗಳನ್ನ ಮಾಡಬೇಕು ಅಂತ ಅನ್ನಿಸ್ದಾಗ ಸೊ, ಟೈಮ್ ಅನ್ನೋದು ಬಿಡೋದಿಲ್ಲ. ಆ ಟೈಮು ಇದೆ ಅನ್ನೋವಂಥ ಟೈಮಲ್ಲಿ ನಮಗೆ ಆ ಕೆಲಸಗಳನ್ನ ಮಾಡೋ ಇಂಟ್ರೆಸ್ಟ್ ಇರೋದಿಲ್ಲ. ಸೊ, ಇವಾಗ ನನಗೆ ಹೆಂಗಾಗಿದೆ ಅಂತ ಅಂದರೆ ನಾನು ಏನಾದರೂ ಒಂದು ಮಾಡಬೇಕು ಅಂತ ಹೊರಟಾಗೆಲ್ಲ ನಮ್ಮ ಮನೆಯಲ್ಲಿ ಅಬ್ಜೆಕ್ಷನ್ನ ಮಾಡ್ತಾ ಇದ್ದಾರೆ. ಸೊ, ಆದ್ರೂ ಈ ಸಲ ಬಿಡದೇನೆ ಹೋಗ್ತಾ ಇದ್ದೀನಿ. ನಾವು ಏನೇ ಒಂದು ಕೆಲಸ ಮಾಡ್ತೀವಿ ಅಂತ ಅಂದಾಗ ಮನೆಯಲ್ಲಿ ಸಪೋರ್ಟ್ ಇಲ್ಲ ಅಂತ ಅಂದರೆ ತುಂಬ ಬೇಜಾರಾಗ್ಬಿಡುತ್ತೆ. ಬೇರೆಯವರು ಓಕೆ, ಬೇರೆಯವರು ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರುಗಳು ಸಪೋರ್ಟ್ ಮಾಡಬೇಕು. ನಿನ್ನ ಕೈಲಾಗುತ್ತೆ ಮಾಡು, ಆ ಥರ ಒಂದು ಸಪೋರ್ಟ್ ಇತ್ತು ಅಂತ ಅಂದರೆ ಏನು ಬೇಕಾದ್ರೂ ಕೂಡ ಮಾಡ್ಬೋದು. ಸೊ, ಆ ಸಪೋರ್ಟು ನನಗೆ ಸಿಗ್ತಾ ಇಲ್ಲ. ಸೊ, ಆದ್ರೂ ಓಕೆ ಪರವಾಗಿಲ್ಲ, ಬಿಡಲ್ಲ ಈ ಸರ್ತಿ ನಾನು ಕಲಿಯೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ, 2 ಸಲ ಇದೇ ಥರ ಆಗಿದೆ. ಈ ಸಲ ಯಾವುದೇ ಕಾರಣಕ್ಕೂ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ, ನನ್ನ ಮಗಳನ್ನ ರೆಡಿ ಮಾಡಿಕೊಂಡು ಇವತ್ತೇನಪ್ಪ ಅಂತ ಅಂದರೆ 10 ನಿಮಿಷ ಬೇಗನೆ ಬಸ್ ಬಂತು. ಸೊ, ನಾವು ಇವತ್ತೇನಾದರೂ ಲೇಟಾಗಿ ಬಂದಿದ್ವಿ ಅಂತಂದರೆ ಬಸ್ ಮಿಸ್ ಆಗ್ತಾಯಿತ್ತು. ಇವಾಗೆಲ್ಲ ಆಟೋ ಚಾರ್ಜ್ ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಇವಾಗ ಒಂದು ಸೈಡ್ಗೆ 30 ರುಪೀಸ್ ಅಂತ ಅಂದರೆ ನಾನು 2 ಸೈಡ್ಗೆ 60 ರುಪೀಸು ಆಟೋಗೇ ಇಡಬೇಕಾಗುತ್ತೆ. ಸೊ, ಟೈಲರಿಂಗ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರೊಳಗಡೆ ನನ್ನ ಮಗ ಮತ್ತು ನನ್ನ ತಂಗಿ ಮಗಳು ಬಂದಿದ್ದರು. ನನ್ನ ಮಗ ಒಬ್ಬ ಬರ್ತಾನೆ ಅಂತ ಅಂದ್ಕೊಂಡ್ರೆ ನನ್ನ ತಂಗಿ ಮಗಳೂ ಕೂಡ ಬಂದಿದ್ಲು. ಸೊ, ಇಬ್ಬರೂ ಹೇಗೆ ಮೇಂಟೈನ್ ಮಾಡ್ತಾನೋ ಗೊತ್ತಿಲ್ಲ. ಸೊ, ಮತ್ತೆ ಎಲ್ಲಾದ್ರೂ ಒಬ್ಳನ್ನ ಕರ್ಕೊಂಡು ಹೋಗೋವಂಥ ಸಿಚುವೇಶನ್ ಬರುತ್ತೋ ಏನೋ ಅದು ಕೂಡ ಗೊತ್ತಿಲ್ಲ. ಇನ್ನು ನನ್ನ ಮಗ ಮತ್ತು ನನ್ನ ತಂಗಿ ಮಗಳು ನಮ್ಮ ಮನೆಯವರು ಅಲ್ಲೇ ಊಟ ಮಾಡ್ಕೊ ಬಂದಿದ್ರಂತೆ. ಸೊ, ಇನ್ನು ನಾನು ಬಂದು ಸ್ವಲ್ಪ ರೈಸ್ ಮಾಡಿಕೊಂಡು ನನ್ನ ಮಗಳಿಗೆ ಊಟನ ಮಾಡಿಸಿ ನಾನು ಸ್ವಲ್ಪ ಊಟನ ಮಾಡಿಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ರೆಡಿಯಾಗಿ ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡಿದ್ದೀನಿ. ನನ್ನ ತಂಗಿ ಮಗಳು ನಾನು ಬರ್ತೀನಿ ಅಂತ ಹಠ ಮಾಡಿಕೊಂಡು ಹತ್ತು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅಂದಮೇಲೆ ಸ್ವಲ್ಪ ಖುಷಿಯಾಗಿ ನಗಾಡ್ಕೊಂಡು ಮಾತಾಡ್ತಾ ಇದ್ದಾಳೆ. ಸೊ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಎಲ್ಲೇ ಹೋದ್ರೂ ನಾನು ಬಿಟ್ಟು ಹೋಗ್ತೀನಿ ಅಂತ ನನ್ನ ಹಿಂದೆನೇ ಓಡಾಡ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್.